ನಾನಿವತ್ತು ರಟ್ಟೆಹಳ್ಳಿ ತಾಲೂಕಲ್ಲಿದ್ದೇನೆ. ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ತಾಲೂಕು, ಹಿರೇಕೆರೂರು ಮತ್ತು ರಟ್ಟೆಹಳ್ಳಿ ಅವಳಿ ತಾಲೂಕು ಅಂದರೆ ತಪ್ಪಾಗಲಾರ್ದು. ಸರಿಸುಮಾರು 8 ವರ್ಷಗಳಾದರೂ ಕೂಡ ಆರೋಗ್ಯ ಸಮುದಾಯ ಭವನದ ಮುಂದೆ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ರಟ್ಟಿಹಳ್ಳಿ ಏನಿದೆ, ಕಳೆದ 8 ವರ್ಷಗಳ ಹಿಂದೆ ಇದು ತಾಲೂಕು ಅಂಥೇಳಿ ಈಗ ಸೇರ್ಪಡೆ ಆಗಿರುವಂಥದ್ದು. ಆದರೂ ಕೂಡ ಸಮುದಾಯ ಬಂದರೆ ಸರಿಸುಮಾರು 1,80,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ತಾಲೂಕು ಇದಾಗಿದೆ. ಆದರೂ ಕೂಡ ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ ಇದು ಮೇಲ್ಮಟ್ಟದ ದರ್ಜೆಗೆ ಇರಬೇಕಾಗಿತ್ತು. ಆದರೂ ಕೂಡ ಈವರೆಗೂ ಆ ಒಂದು ಸಾಹಸಕ್ಕೆ ಯಾವ ಶಾಸಕರು ಕೈ ಹಾಕಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಮತ್ತು ವೈದ್ಯರ ಕೊರತೆ ಇರೋದ್ರಿಂದ ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಿಂದ ಬರುವ ಜನರು ಹಾವೇರಿ ಅಥವಾ ಹಿರೇಕೆರೂರಿಗೆ ಹೋಗುವಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಹೇಳ್ಬೇಕಂತಂದರೆ ಈಗ ಸರಿಸುಮಾರು ಸಾಕಷ್ಟು ಹಳ್ಳಿಗಳಿಂದ ಬರುವಂತಹ ರೋಗಿಗಳಿಗೆ ಸಮಸ್ಯೆ ಆಗ್ತಿರುವಂಥದ್ದು. ಸರಿಯಾದ ಸಿಬ್ಬಂದಿ ಕೊರತೆ ಇರುವಂಥದ್ದು. ಸುಸಜ್ಜಿತವಾದಂತಹ ಕಟ್ಟಡ ಏನೋ ಇದೆ, ಆದರೆ ತಾಲೂಕಾ ಆಸ್ಪತ್ರೆ ಆಗಬೇಕು. ಆದರೂ ಕೂಡ ಇದು ಈವರೆಗೂ ಕೂಡ ಕೇವಲ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಇರುವಂಥದ್ದು. ಇನ್ನು ದೃಶ್ಯದಲ್ಲಿ ನೋಡ್ತಿರುವಾಗ ಎಲ್ಲ ರೀತಿಯ ಸೌಕರ್ಯ ಇದ್ದರೂ ಕೂಡ ಈ ಒಂದು ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು. ಜೊತೆಗೆ ವೈದ್ಯರ ಕೊರತೆ ಏನಿದೆ ಅದನ್ನೆಲ್ಲ ಸರಿ ಮಾಡಬೇಕು ಅನ್ನೋದು ಇಲ್ಲಿ ಜನರ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇಲ್ಲಿ ತಾಲೂಕಾಗೈತಿ. ತಾಲೂಕಾದ್ರೂ ಆಸ್ಪತ್ರೆ ಮೇಲ್ದರ್ಜೆಗೆ ಇದ್ದಿದ್ದು, ಬಿಸಿ ಪಾಡಿಂದ ಮೇಲ್ದರ್ಜೆಗಿತ್ತು. ಈ ಕೆಳದರ್ಜೆಗೆ ಸರ್ ಮತ್ತೆ ಅಲ್ಲಿ ನಮ್ಮ ತಾಲೂಕಿನಾಗ 1,50,000 ಜನಸಂಖ್ಯೆ ಇದೆ. ಅಷ್ಟು ಜನಸಂಖ್ಯೆ ಇದ್ದು ಅವ್ರು ಎಲ್ಲಿಗೆ ಹೋಗ್ಬೇಕು ಜನ? ಅವ್ರು ಈಗ ಮಾಸೂರದ್ದು ಕೆಳಗೇಸರ್ ಇದ್ದು ಕೆಳಗೇಸರ, ಅದಕ್ಕೆ ನಮ್ಮ ರಟ್ಟೆಹಳ್ಳಿ ಮೇಲ್ದರ್ಜೆಗೆ ಇರಿಸಬೇಕು. ಮದ್ದಿತ್ತಲ್ಲ ಆ ಥರ ಮಾಡಬೇಕು ಅಂತ. ರುದ್ರಪ್ಪ ಬೆನ್ನೂರು, ಕೃಷಿ ಸಮಾಜದ ಪ್ರಧಾನ ಕಾರ್ಯದರ್ಶಿ. ಆಸ್ಪತ್ರೆ ಮೇಲ್ದರ್ಜೆಗೆ ಹೋಗಿದ್ದು ತಳದರ್ಜೆಗೆ ಬಂದಿದೆ. ನಮ್ಮ ತಾಲೂಕಿನ ಜನಸಂಖ್ಯೆ 1,40,000 ಇದೆ. ಈಗ ಬಡ ಜನಕ್ಕೆ ಬೇಕಾದಂಥ ಸೌಲಭ್ಯ ಏನು ಸಿಗ್ತಾ ಇಲ್ಲ, ಡಾಕ್ಟರ್ ಸೌಲಭ್ಯ ಇಲ್ಲ. ಅದು ತಳದರ್ಜೆಗೆ ಹೋಗಿದ್ದು ಭಾಳ ಅನ್ಯಾಯ ಮಾಡಿದೆ ನಮ್ಮ ರಟ್ಟೆಹಳ್ಳಿ ತಾಲೂಕಿಗೆ. ಅದನ್ನು ಸರಿಪಡಿಸಬೇಕು. ಮೇಲೆ ಮತ್ತು ಬೇರೆ ಬೇರೆ ವೈದ್ಯಾಧಿಕಾರಿಗಳು ತಂದು ಅದನ್ನು ಮೇಲ್ದರ್ಜೆಗೆ ಹಚ್ಚಬೇಕು. ಒಂದು ನೂರು ಹಾಸಿಗೆ ಮಾಡಿದ್ರು BC ಪಾಟೀಲಿದ್ದಾಗ ಆಗಿದ್ದು ಕೆಲಸ. ಇಲ್ಲಿವರೆಗೂ ಏನು ಕೆಲಸ ಆಗಿಲ್ಲ. ಅದು ಮತ್ತೆ ತಳದರ್ಜೆಗೆ ಹೋಗಿದ್ದಾರೆ. ಹಿಂಗಾಗಿ ಭಾಳ ಬಡ ಜನಕ್ಕೆ ಭಾಳ ಅನಾನುಕೂಲತೆ ಆಗೈತಿ. ಪ್ರತಿಯೊಂದು ಔಷಧಿ ಸಿಗೋದಿಲ್ಲ. ಹಾವು ಕಚ್ಚಿದ್ರೆ ಔಷಧಿ ಇಲ್ಲ, ನಾಯಿ ಕಚ್ಚಿದ್ರೆ ಔಷಧಿ ಇಲ್ಲ, ಡಾಕ್ಟ್ರ್ ಇಲ್ಲ. ಡಾಕ್ಟ್ರ್ ಇರೋದಕ್ಕೆ ಮತ್ತೆ ಎಲ್ಲ ಜನ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ. ಬಡವರಿಗೆ ಭಾಳ ಗೋಳಾಗಿದೆ. ಇದನ್ನ ಅರ್ಥ ಈಗಿನ ಶಾಸಕರು ಮುಂದೆ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ನಮ್ಮ ಹೆಸರು ಶಂಭುಲಿಂಗಪ್ಪ ಬಸವಣ್ಣಪ್ಪ ಗೊಳಪ್ಪ ಅಂತ, ರಟ್ಟೆಹಳ್ಳಿ. ನಾನಿವತ್ತು ರಟ್ಟೆಹಳ್ಳಿ ತಾಲೂಕಲ್ಲಿದ್ದೇನೆ. ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ತಾಲೂಕು, ಹಿರೇಕೆರೂರು ಮತ್ತು ರಟ್ಟೆಹಳ್ಳಿ ಅವಳಿ ತಾಲೂಕು ಅಂದರೆ ತಪ್ಪಾಗಲಾರ್ದು. ಸರಿಸುಮಾರು 8 ವರ್ಷಗಳಾದರೂ ಕೂಡ ಆರೋಗ್ಯ ಸಮುದಾಯ ಭವನದ ಮುಂದೆ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ರಟ್ಟಿಹಳ್ಳಿ ಏನಿದೆ, ಕಳೆದ 8 ವರ್ಷಗಳ ಹಿಂದೆ ಇದು ತಾಲೂಕು ಅಂಥೇಳಿ ಈಗ ಸೇರ್ಪಡೆ ಆಗಿರುವಂಥದ್ದು. ಆದರೂ ಕೂಡ ಸಮುದಾಯ ಬಂದರೆ ಸರಿಸುಮಾರು 1,80,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ತಾಲೂಕು ಇದಾಗಿದೆ. ಆದರೂ ಕೂಡ ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ ಇದು ಮೇಲ್ಮಟ್ಟದ ದರ್ಜೆಗೆ ಇರಬೇಕಾಗಿತ್ತು. ಆದರೂ ಕೂಡ ಈವರೆಗೂ ಆ ಒಂದು ಸಾಹಸಕ್ಕೆ ಯಾವ ಶಾಸಕರು ಕೈ ಹಾಕಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಮತ್ತು ವೈದ್ಯರ ಕೊರತೆ ಇರೋದ್ರಿಂದ ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಿಂದ ಬರುವ ಜನರು ಹಾವೇರಿ ಅಥವಾ ಹಿರೇಕೆರೂರಿಗೆ ಹೋಗುವಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಹೇಳ್ಬೇಕಂತಂದರೆ ಈಗ ಸರಿಸುಮಾರು ಸಾಕಷ್ಟು ಹಳ್ಳಿಗಳಿಂದ ಬರುವಂತಹ ರೋಗಿಗಳಿಗೆ ಸಮಸ್ಯೆ ಆಗ್ತಿರುವಂಥದ್ದು. ಸರಿಯಾದ ಸಿಬ್ಬಂದಿ ಕೊರತೆ ಇರುವಂಥದ್ದು. ಸುಸಜ್ಜಿತವಾದಂತಹ ಕಟ್ಟಡ ಏನೋ ಇದೆ, ಆದರೆ ತಾಲೂಕಾ ಆಸ್ಪತ್ರೆ ಆಗಬೇಕು. ಆದರೂ ಕೂಡ ಇದು ಈವರೆಗೂ ಕೂಡ ಕೇವಲ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಇರುವಂಥದ್ದು. ಇನ್ನು ದೃಶ್ಯದಲ್ಲಿ ನೋಡ್ತಿರುವಾಗ ಎಲ್ಲ ರೀತಿಯ ಸೌಕರ್ಯ ಇದ್ದರೂ ಕೂಡ ಈ ಒಂದು ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು. ಜೊತೆಗೆ ವೈದ್ಯರ ಕೊರತೆ ಏನಿದೆ ಅದನ್ನೆಲ್ಲ ಸರಿ ಮಾಡಬೇಕು ಅನ್ನೋದು ಇಲ್ಲಿ ಜನರ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇಲ್ಲಿ ತಾಲೂಕಾಗೈತಿ. ತಾಲೂಕಾದ್ರೂ ಆಸ್ಪತ್ರೆ ಮೇಲ್ದರ್ಜೆಗೆ ಇದ್ದಿದ್ದು, ಬಿಸಿ ಪಾಡಿಂದ ಮೇಲ್ದರ್ಜೆಗಿತ್ತು. ಈ ಕೆಳದರ್ಜೆಗೆ ಸರ್ ಮತ್ತೆ ಅಲ್ಲಿ ನಮ್ಮ ತಾಲೂಕಿನಾಗ 1,50,000 ಜನಸಂಖ್ಯೆ ಇದೆ. ಅಷ್ಟು ಜನಸಂಖ್ಯೆ ಇದ್ದು ಅವ್ರು ಎಲ್ಲಿಗೆ ಹೋಗ್ಬೇಕು ಜನ? ಅವ್ರು ಈಗ ಮಾಸೂರದ್ದು ಕೆಳಗೇಸರ್ ಇದ್ದು ಕೆಳಗೇಸರ, ಅದಕ್ಕೆ ನಮ್ಮ ರಟ್ಟೆಹಳ್ಳಿ ಮೇಲ್ದರ್ಜೆಗೆ ಇರಿಸಬೇಕು. ಮದ್ದಿತ್ತಲ್ಲ ಆ ಥರ ಮಾಡಬೇಕು ಅಂತ. ರುದ್ರಪ್ಪ ಬೆನ್ನೂರು, ಕೃಷಿ ಸಮಾಜದ ಪ್ರಧಾನ ಕಾರ್ಯದರ್ಶಿ. ಆಸ್ಪತ್ರೆ ಮೇಲ್ದರ್ಜೆಗೆ ಹೋಗಿದ್ದು ತಳದರ್ಜೆಗೆ ಬಂದಿದೆ. ನಮ್ಮ ತಾಲೂಕಿನ ಜನಸಂಖ್ಯೆ 1,40,000 ಇದೆ. ಈಗ ಬಡ ಜನಕ್ಕೆ ಬೇಕಾದಂಥ ಸೌಲಭ್ಯ ಏನು ಸಿಗ್ತಾ ಇಲ್ಲ, ಡಾಕ್ಟರ್ ಸೌಲಭ್ಯ ಇಲ್ಲ. ಅದು ತಳದರ್ಜೆಗೆ ಹೋಗಿದ್ದು ಭಾಳ ಅನ್ಯಾಯ ಮಾಡಿದೆ ನಮ್ಮ ರಟ್ಟೆಹಳ್ಳಿ ತಾಲೂಕಿಗೆ. ಅದನ್ನು ಸರಿಪಡಿಸಬೇಕು. ಮೇಲೆ ಮತ್ತು ಬೇರೆ ಬೇರೆ ವೈದ್ಯಾಧಿಕಾರಿಗಳು ತಂದು ಅದನ್ನು ಮೇಲ್ದರ್ಜೆಗೆ ಹಚ್ಚಬೇಕು. ಒಂದು ನೂರು ಹಾಸಿಗೆ ಮಾಡಿದ್ರು BC ಪಾಟೀಲಿದ್ದಾಗ ಆಗಿದ್ದು ಕೆಲಸ. ಇಲ್ಲಿವರೆಗೂ ಏನು ಕೆಲಸ ಆಗಿಲ್ಲ. ಅದು ಮತ್ತೆ ತಳದರ್ಜೆಗೆ ಹೋಗಿದ್ದಾರೆ. ಹಿಂಗಾಗಿ ಭಾಳ ಬಡ ಜನಕ್ಕೆ ಭಾಳ ಅನಾನುಕೂಲತೆ ಆಗೈತಿ. ಪ್ರತಿಯೊಂದು ಔಷಧಿ ಸಿಗೋದಿಲ್ಲ. ಹಾವು ಕಚ್ಚಿದ್ರೆ ಔಷಧಿ ಇಲ್ಲ, ನಾಯಿ ಕಚ್ಚಿದ್ರೆ ಔಷಧಿ ಇಲ್ಲ, ಡಾಕ್ಟ್ರ್ ಇಲ್ಲ. ಡಾಕ್ಟ್ರ್ ಇರೋದಕ್ಕೆ ಮತ್ತೆ ಎಲ್ಲ ಜನ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ. ಬಡವರಿಗೆ ಭಾಳ ಗೋಳಾಗಿದೆ. ಇದನ್ನ ಅರ್ಥ ಈಗಿನ ಶಾಸಕರು ಮುಂದೆ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ನಮ್ಮ ಹೆಸರು ಶಂಭುಲಿಂಗಪ್ಪ ಬಸವಣ್ಣಪ್ಪ ಗೊಳಪ್ಪ ಅಂತ, ರಟ್ಟೆಹಳ್ಳಿ. ನಾನಿವತ್ತು ರಟ್ಟೆಹಳ್ಳಿ
ತಾಲೂಕಲ್ಲಿದ್ದೇನೆ. ಹಾವೇರಿ ಜಿಲ್ಲೆಯ ರಟ್ಟಹಳ್ಳಿ ತಾಲೂಕು, ಹಿರೇಕೆರೂರು ಮತ್ತು ರಟ್ಟಹಳ್ಳಿ ಅವಳಿ ತಾಲೂಕು ಅಂದರೆ ತಪ್ಪಾಗಲಾರ್ದು. ಸರಿಸುಮಾರು 8 ವರ್ಷಗಳಾದರೂ ಕೂಡ ಆರೋಗ್ಯ ಸಮುದಾಯ ಭವನದ ಮುಂದೆ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ರಟ್ಟಿಹಳ್ಳಿ ಏನಿದೆ, ಕಳೆದ 8 ವರ್ಷಗಳ ಹಿಂದೆ ಇದು ತಾಲೂಕು ಅಂಥೇಳಿ ಈಗ ಸೇರ್ಪಡೆ ಆಗಿರುವಂಥದ್ದು. ಆದರೂ ಕೂಡ ಸಮುದಾಯ ಬಂದರೆ ಸರಿಸುಮಾರು 1,80,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ತಾಲೂಕು ಇದಾಗಿದೆ. ಆದರೂ ಕೂಡ ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ ಇದು ಮೇಲ್ಮಟ್ಟದ ದರ್ಜೆಗೆ ಇರಬೇಕಾಗಿತ್ತು. ಆದರೂ ಕೂಡ ಈವರೆಗೂ ಆ ಒಂದು ಸಾಹಸಕ್ಕೆ ಯಾವ ಶಾಸಕರು ಕೈ ಹಾಕಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಮತ್ತು ವೈದ್ಯರ ಕೊರತೆ ಇರೋದ್ರಿಂದ ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಿಂದ ಬರುವ ಜನರು ಹಾವೇರಿ ಅಥವಾ ಹಿರೇಕೆರೂರಿಗೆ ಹೋಗುವಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಹೇಳ್ಬೇಕಂತಂದರೆ ಈಗ ಸರಿಸುಮಾರು ಸಾಕಷ್ಟು ಹಳ್ಳಿಗಳಿಂದ ಬರುವಂತಹ ರೋಗಿಗಳಿಗೆ ಸಮಸ್ಯೆ ಆಗ್ತಿರುವಂಥದ್ದು. ಸರಿಯಾದ ಸಿಬ್ಬಂದಿ ಕೊರತೆ ಇರುವಂಥದ್ದು. ಸುಸಜ್ಜಿತವಾದಂತಹ ಕಟ್ಟಡ ಏನೋ ಇದೆ, ಆದರೆ ತಾಲೂಕಾ ಆಸ್ಪತ್ರೆ ಆಗಬೇಕು. ಆದರೂ ಕೂಡ ಇದು ಈವರೆಗೂ ಕೂಡ ಕೇವಲ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಇರುವಂಥದ್ದು. ಇನ್ನು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲ ರೀತಿಯ ಸೌಕರ್ಯ ಇದ್ದರೂ ಕೂಡ ಈ ಒಂದು ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು. ಜೊತೆಗೆ ವೈದ್ಯರ ಕೊರತೆ ಏನಿದೆ ಅದನ್ನೆಲ್ಲ ಸರಿ ಮಾಡಬೇಕು ಅನ್ನೋದು ಇಲ್ಲಿ ಜನರ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇಲ್ಲಿ ತಾಲೂಕಾಗೈತಿ, ತಾಲೂಕಾದ ಆಸ್ಪತ್ರೆ ಮೇಲ್ದರ್ಜೆಗೆ ಇದ್ದಿದ್ದು ಬಿಸಿ ಪಾಡಿಂದ ಮೇಲ್ದರ್ಜೆಗಿತ್ತು. ಈ ಕೆಳದರ್ಜೆಗೆ ಸರ್ ಮತ್ತೆ ಅಲ್ಲಿ ನಮ್ಮ ತಾಲೂಕಿನಾಗ 1,50,000 ಜನಸಂಖ್ಯೆ ಇದೆ. ಅಷ್ಟು ಜನಸಂಖ್ಯೆ ಇದ್ದು ಅವ್ರು ಎಲ್ಲಿಗೆ ಹೋಗ್ಬೇಕು ಜನ? ಅವ್ರು ಈಗ ಮಾಸೂರದ್ದು ಕೆಳಗೆ ಇದ್ದಕ್ಕೆ ಆಗಿದೆ ಸರ್. ಅದಕ್ಕೆ ನಮ್ಮ ರಟ್ಟಹಳ್ಳಿ ಮೇಲ್ದರ್ಜೆಗಿಸ್ಬೇಕು. ಮೊದಲಿತ್ತಲ್ಲ ಆ ಥರ ಮಾಡಬೇಕು ಅಂತ. ರುದ್ರಪ್ಪ ಬೆನ್ನೂರು, ಕೃಷಿ ಸಮಾಜದ ಪ್ರಧಾನ ಕಾರ್ಯದರ್ಶಿ. ಆಸ್ಪತ್ರೆ ಮೇಲ್ದರ್ಜೆಗೆ ಹೋಗಿದ್ದು ತಳದರ್ಜೆಗೆ ಬಂದಿದೆ. ನಮ್ಮ ತಾಲೂಕಿನ ಜನಸಂಖ್ಯೆ 1,40,000 ಇದೆ. ಈಗ ಬಡ ಜನಕ್ಕೆ ಬೇಕಾದಂಥ ಸೌಲಭ್ಯ ಏನು ಸಿಗ್ತಾ ಇಲ್ಲ, ಡಾಕ್ಟರ್ ಸೌಲಭ್ಯ ಇಲ್ಲ. ಅದು ತಳದರ್ಜೆಗೆ ಹೋಗಿದ್ದು ಭಾಳ ಅನ್ಯಾಯ ಮಾಡಿದೆ ನಮ್ಮ ರಟ್ಟಹಳ್ಳಿ ತಾಲೂಕಿಗೆ. ಅದನ್ನು ಸರಿಪಡಿಸಬೇಕು. ಮೇಲೆ ಮತ್ತು ಬೇರೆ ಬೇರೆ ವೈದ್ಯಾಧಿಕಾರಿಗಳು ತಂದು ಅದನ್ನು ಮೇಲ್ದರ್ಜೆಗೆ ಎಸಬೇಕು. 100 ಹಾಸಿಗೆ ಮಾಡಿದ್ರು BC ಪಾಟೀಲಿದ್ದಾಗ ಆಗಿದ್ದು ಕೆಲಸ. ಇಲ್ಲವ್ರಿಗೆ ಏನು ಕೆಲಸ ಆಗಿಲ್ಲ. ಅದು ಮತ್ತೆ ತಳದರ್ಜೆಗೆ ಹೋಗಿದ್ದಾರೆ. ಹಿಂಗಾಗಿ ಭಾಳ ಬಡ ಜನಕ್ಕೆ ಭಾಳ ಅನಾನುಕೂಲತೆ ಆಗೈತಿ. ಪ್ರತಿಯೊಂದು ಔಷಧಿ ಸಿಗೋದಿಲ್ಲ, ಹಾವು ಕಚ್ಚಿದ್ರೆ ಔಷಧಿ ಇಲ್ಲ, ನಾಯಿ ಕಚ್ಚಿದ್ರೆ ಔಷಧಿ ಇಲ್ಲ, ಡಾಕ್ಟ್ರ್ ಇಲ್ಲ. ಡಾಕ್ಟ್ರ್ ಅದಕ್ಕೆ ಮತ್ತೆ ಎಲ್ಲ ಜನ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ. ಬಡವರಿಗೆ ಭಾಳ ಗೋಳಾಗಿದೆ. ಇದನ್ನ ಅರ್ಥ ಈಗಿನ ಶಾಸಕರು ಮುಂದೆ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ನಮ್ಮ ಹೆಸರು ಶಂಭುಲಿಂಗಪ್ಪ ಬಸವಣ್ಣಪ್ಪ ಗೊಳಪ್ಪ ಅಂತ, ರಟ್ಟಹಳ್ಳಿ. ನಾನಿವತ್ತು ರಟ್ಟಹಳ್ಳಿ ತಾಲೂಕಲ್ಲಿದ್ದೇನೆ. ಹಾವೇರಿ ಜಿಲ್ಲೆಯ ರಟ್ಟಹಳ್ಳಿ ತಾಲೂಕು, ಹಿರೇಕೆರೂರು ಮತ್ತು ರಟ್ಟಹಳ್ಳಿ ಅವಳಿ ತಾಲೂಕು ಅಂದರೆ ತಪ್ಪಾಗಲಾರ್ದು. ಸರಿಸುಮಾರು 8 ವರ್ಷಗಳಾದರೂ ಕೂಡ ಆರೋಗ್ಯ ಸಮುದಾಯ ಭವನದ ಮುಂದೆ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ರಟ್ಟಿಹಳ್ಳಿ ಏನಿದೆ, ಕಳೆದ 8 ವರ್ಷಗಳ ಹಿಂದೆ ಇದು ತಾಲೂಕು ಅಂಥೇಳಿ ಈಗ ಸೇರ್ಪಡೆ ಆಗಿರುವಂಥದ್ದು. ಆದರೂ ಕೂಡ ಸಮುದಾಯ ಬಂದರೆ ಸರಿಸುಮಾರು 1,80,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ತಾಲೂಕು ಇದಾಗಿದೆ. ಆದರೂ ಕೂಡ ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ ಇದು ಮೇಲ್ಮಟ್ಟದ ದರ್ಜೆಗೆ ಇರಬೇಕಾಗಿತ್ತು. ಆದರೂ ಕೂಡ ಈವರೆಗೂ ಆ ಒಂದು ಸಾಹಸಕ್ಕೆ ಯಾವ ಶಾಸಕರು ಕೈ ಹಾಕಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಮತ್ತು ವೈದ್ಯರ ಕೊರತೆ ಇರೋದ್ರಿಂದ ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಿಂದ ಬರುವ ಜನರು ಹಾವೇರಿ ಅಥವಾ ಹಿರೇಕೆರೂರಿಗೆ ಹೋಗುವಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಹೇಳ್ಬೇಕಂತಂದರೆ ಈಗ ಸರಿಸುಮಾರು ಸಾಕಷ್ಟು ಹಳ್ಳಿಗಳಿಂದ ಬರುವಂತಹ ರೋಗಿಗಳಿಗೆ ಸಮಸ್ಯೆ ಆಗ್ತಿರುವಂಥದ್ದು. ಸರಿಯಾದ ಸಿಬ್ಬಂದಿ ಕೊರತೆ ಇರುವಂಥದ್ದು. ಸುಸಜ್ಜಿತವಾದಂತಹ ಕಟ್ಟಡ ಏನೋ ಇದೆ, ಆದರೆ ತಾಲೂಕಾ ಆಸ್ಪತ್ರೆ ಆಗಬೇಕು. ಆದರೂ ಕೂಡ ಇದು ಈವರೆಗೂ ಕೂಡ ಕೇವಲ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಇರುವಂಥದ್ದು. ಇನ್ನು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲ ರೀತಿಯ ಸೌಕರ್ಯ ಇದ್ದರೂ ಕೂಡ ಈ ಒಂದು ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು. ಜೊತೆಗೆ ವೈದ್ಯರ ಕೊರತೆ ಏನಿದೆ ಅದನ್ನೆಲ್ಲ ಸರಿ ಮಾಡಬೇಕು ಅನ್ನೋದು ಇಲ್ಲಿ ಜನರ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇಲ್ಲಿ ತಾಲೂಕಾಗೈತಿ, ತಾಲೂಕಾದ ಆಸ್ಪತ್ರೆ ಮೇಲ್ದರ್ಜೆಗೆ ಇದ್ದಿದ್ದು ಬಿಸಿ ಪಾಡಿಂದ ಮೇಲ್ದರ್ಜೆಗಿತ್ತು. ಈ ಕೆಳದರ್ಜೆಗೆ ಸರ್ ಮತ್ತೆ ಅಲ್ಲಿ ನಮ್ಮ ತಾಲೂಕಿನಾಗ 1,50,000 ಜನಸಂಖ್ಯೆ ಇದೆ. ಅಷ್ಟು ಜನಸಂಖ್ಯೆ ಇದ್ದು ಅವ್ರು ಎಲ್ಲಿಗೆ ಹೋಗ್ಬೇಕು ಜನ? ಅವ್ರು ಈಗ ಮಾಸೂರದ್ದು ಕೆಳಗೆ ಇದ್ದಕ್ಕೆ ಆಗಿದೆ ಸರ್. ಅದಕ್ಕೆ ನಮ್ಮ ರಟ್ಟಹಳ್ಳಿ ಮೇಲ್ದರ್ಜೆಗಿಸ್ಬೇಕು. ಮೊದಲಿತ್ತಲ್ಲ ಆ ಥರ ಮಾಡಬೇಕು ಅಂತ. ರುದ್ರಪ್ಪ ಬೆನ್ನೂರು, ಕೃಷಿ ಸಮಾಜದ ಪ್ರಧಾನ ಕಾರ್ಯದರ್ಶಿ. ಆಸ್ಪತ್ರೆ ಮೇಲ್ದರ್ಜೆಗೆ ಹೋಗಿದ್ದು ತಳದರ್ಜೆಗೆ ಬಂದಿದೆ. ನಮ್ಮ ತಾಲೂಕಿನ ಜನಸಂಖ್ಯೆ 1,40,000 ಇದೆ. ಈಗ ಬಡ ಜನಕ್ಕೆ ಬೇಕಾದಂಥ ಸೌಲಭ್ಯ ಏನು ಸಿಗ್ತಾ ಇಲ್ಲ, ಡಾಕ್ಟರ್ ಸೌಲಭ್ಯ ಇಲ್ಲ. ಅದು ತಳದರ್ಜೆಗೆ ಹೋಗಿದ್ದು ಭಾಳ ಅನ್ಯಾಯ ಮಾಡಿದೆ ನಮ್ಮ ರಟ್ಟಹಳ್ಳಿ ತಾಲೂಕಿಗೆ. ಅದನ್ನು ಸರಿಪಡಿಸಬೇಕು. ಮೇಲೆ ಮತ್ತು ಬೇರೆ ಬೇರೆ ವೈದ್ಯಾಧಿಕಾರಿಗಳು ತಂದು ಅದನ್ನು ಮೇಲ್ದರ್ಜೆಗೆ ಎಸಬೇಕು. 100 ಹಾಸಿಗೆ ಮಾಡಿದ್ರು BC ಪಾಟೀಲಿದ್ದಾಗ ಆಗಿದ್ದು ಕೆಲಸ. ಇಲ್ಲವ್ರಿಗೆ ಏನು ಕೆಲಸ ಆಗಿಲ್ಲ. ಅದು ಮತ್ತೆ ತಳದರ್ಜೆಗೆ ಹೋಗಿದ್ದಾರೆ. ಹಿಂಗಾಗಿ ಭಾಳ ಬಡ ಜನಕ್ಕೆ ಭಾಳ ಅನಾನುಕೂಲತೆ ಆಗೈತಿ. ಪ್ರತಿಯೊಂದು ಔಷಧಿ ಸಿಗೋದಿಲ್ಲ, ಹಾವು ಕಚ್ಚಿದ್ರೆ ಔಷಧಿ ಇಲ್ಲ, ನಾಯಿ ಕಚ್ಚಿದ್ರೆ ಔಷಧಿ ಇಲ್ಲ, ಡಾಕ್ಟ್ರ್ ಇಲ್ಲ. ಡಾಕ್ಟ್ರ್ ಅದಕ್ಕೆ ಮತ್ತೆ ಎಲ್ಲ ಜನ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ. ಬಡವರಿಗೆ ಭಾಳ ಗೋಳಾಗಿದೆ. ಇದನ್ನ ಅರ್ಥ ಈಗಿನ ಶಾಸಕರು ಮುಂದೆ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ನಮ್ಮ ಹೆಸರು ಶಂಭುಲಿಂಗಪ್ಪ ಬಸವಣ್ಣಪ್ಪ ಗೊಳಪ್ಪ ಅಂತ, ರಟ್ಟಹಳ್ಳಿ.